ಈ ವರ್ಷ ಯಾರೆಲ್ಲ ಸೆಕೆಂಡ್ PUC ಎಕ್ಸಾಮ್ನ ಬರೆದು CETಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಈ ಒಂದು ವಿಡಿಯೋ ನಿಮಗೆ ಸಖತ್ ಇಂಪಾರ್ಟೆಂಟು. ಯಾಕೆಂತ ಹೇಳಿದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಇಲ್ಲ ಅಂತಂದರೆ ನೀವು ಎಕ್ಸಾಮ್ ಸೆಂಟ್ರಿಗೆ ಹೋಗೋದಕ್ಕಾಗಲ್ಲ, ನೀವು KCT ಎಕ್ಸಾಮ್ನೇ ಬರೆಯೋದಕ್ಕಾಗಲ್ಲ. ಸೊ ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಅಡ್ಮಿಟ್ ಕಾರ್ಡ್ನ KCT ಅಡ್ಮಿಟ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಎಲ್ಲಿ ಸಿಗುತ್ತೆ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಯಾಕೆಂತ ಹೇಳಿದ್ರೆ KCT ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲ್ಲಿ ಫ್ರೀ ಆಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈಗ ನೀವು ನೋಡ್ತಾ ಇರೋದು KCT ಅಡ್ಮಿಟ್ ಟಿಕೆಟ್ ಅಂತ. ಸೊ ಅಡ್ಮಿಷನ್ ಟಿಕೆಟ್ ಅಂತ ಇದು ನಿಮ್ಮ ಈಗ ಏನು KCT ಎಕ್ಸಾಮ್ನ ಬರೀತಾ ಇದ್ದೀರಾ ಏಪ್ರಿಲ್ 23, 24, ಅದಕ್ಕಿಂತ ಮುಂಚೆ ಇದನ್ನು ನಿಮಗೆ ಡೌನ್ಲೋಡ್ ಆಪ್ಷನ್ ಕೊಡ್ತಾರೆ. ಸೊ ಅವರು ಡೇಟ್ ಪ್ರಕಾರ ಇವತ್ತು ನಿಮ್ಮ KCT ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡ್ತಾರೆ. ಬಟ್ ಅಕಸ್ಮಾತ್ ಇವತ್ತು ರಿಲೀಸ್ ಆಗಲಿಲ್ಲ ಅಂದ್ರೂ ನಾಳೆ ಅಷ್ಟರಲ್ಲಿ ನಿಮ್ಮ KCT ಅಡ್ಮಿಟ್ ಕಾರ್ಡ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಇದರಲ್ಲಿ ಏನಿರುತ್ತೆ ಅಂತ ಫಸ್ಟ್ ತಿಳಿಸ್ಕೊಡ್ತೀನಿ ನೋಡಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಕಾಲೇಜ್ ದೋಸ್ತವ್ರದ್ದು ಒಂದು ವಾಟ್ಸಪ್ ಚಾಟ್ ಬೋಟ್ ಇದೆ. ಇದರಲ್ಲಿ ನಿಮಗೆ KCT ಐವೈಟೇಜ್ ಚಾಪ್ಟರ್ಸು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು PYQಸು ಈ ರೀತಿ KCT ರಿಸೋರ್ಸಸ್ಸು ಫ್ರೀ ಆಗಿದೆ. ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ, ಲಿಂಕು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋದ. ಸೊ ಇದರಲ್ಲಿ ನಿಮ್ಮ CET ನಂಬರು ಮತ್ತು ಅಪ್ಲಿಕೇಶನ್ ನಂಬರು ಜೊತೆಗೆ ನಿಮ್ಮ ನೇಮು ಮತ್ತು ಸೆಂಟರ್ ಕೋಡು ಮತ್ತು ನೀವು ಯಾವ ಸಬ್ಜೆಕ್ಟ್ಸ್ಗೆ PCM ಅಥವಾ ಬರೀ PCBನ ಈ ರೀತಿ ಮೆನ್ಷನ್ ಆಗಿರುತ್ತೆ. ಸೊ ಇದೊಂದು ಆಗಿರುತ್ತೆ. ನೆಕ್ಸ್ಟು ಯಾವ ಡೇಟಲ್ಲಿ ಯಾವ ಎಕ್ಸಾಮು. ಸೊ 23 ಫಿಸಿಕ್ಸ್ ಕೆಮಿಸ್ಟ್ರಿ ಇರುತ್ತೆ, 24 ಮ್ಯಾಥಮೆಟಿಕ್ಸ್ ಬಯಾಲಜಿ ಇರುತ್ತೆ, ಜೊತೆಗೆ ಒಂದು QR ಇರುತ್ತೆ. ಸೊ ನೀವು ಎಕ್ಸಾಮ್ಗೆ ಎಂಟ್ರಿ ಆಗಬೇಕಾದ್ರೆ ಈ ಒಂದು QR ಕೋಡ್ನ ಸ್ಕ್ಯಾನ್ ಮಾಡ್ತಾರೆ. ಆವಾಗ ನಿಮ್ಮ ಕಂಪ್ಲೀಟ್ ಡೇಟಾ ಅವ್ರಿಗೆ ಸಿಗುತ್ತೆ. ಇದಾದಮೇಲೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಇದನ್ನು ನೀವು ಆ ಒಂದು ಅಡ್ಮಿಟ್ ಕಾರ್ಡ್ ಹಿಂದ್ಗಡೆ ಇರುತ್ತಲ್ಲ ಅದನ್ನು ಓದ್ಕೊಳ್ಳಿ. ಜೊತೆಗೆ ಒಂದು ಸೊ ಇದರಲ್ಲಿ ಯಾವ ರೀತಿ ಡೀಟೇಲ್ಸ್ನ ಫಿಲ್ ಮಾಡಬೇಕು ಮತ್ತು ನಿಮ್ಮ ಆನ್ಸರ್ಸ್ನ ಯಾವ ರೀತಿ ನೀವು ಮಾರ್ಕ್ ಮಾಡಬೇಕು, ಇದ್ರ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಸಪ್ರೇಟ್ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ನೀವು ಡೀಟೇಲ್ಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ಏನು ಮಾಡಬೇಕು ಅಂತ ನಮ್ಮ ವಾಟ್ಸಪ್ ಚಾನಲ್ ಹಾಕಿರ್ತೀನಿ. ಈಗ ಇದನ್ನು ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಮೊಬೈಲಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಗೂಗಲ್ ಕ್ರೋಮಲ್ಲಿ ಬಂದು KEA ಅಂತ ಟೈಪ್ ಮಾಡಿ. ಸೊ KEA ಅಂತ ಟೈಪ್ ಮಾಡಿದ್ದೀನಿ. ಇದರಲ್ಲಿ ಫಸ್ಟ್ ವೆಬ್ಸೈಟ್ ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದೇ ನೋಡಿ ನಿಮ್ಮ ಕಂಪ್ಲೀಟ್ ನೆಕ್ಸ್ಟು 5 to 6 ಮಂತ್ಸು ಇದೇ ಒಂದು ವೆಬ್ಸೈಟಲ್ಲಿ ಯಾರೆಲ್ಲ KCT ಎಕ್ಸಾಮ್ ಮುಖಾಂತರ ಕೌನ್ಸಲಿಂಗ್ ಮಾಡಿಕೊಂಡು ಇಂಜಿನಿಯರಿಂಗ್ಗೆ ಜಾಯಿನ್ ಆಗ್ತೀರಾ ಅಥವಾ KCT ಮುಖಾಂತರ ಏನೆಲ್ಲ ಕೋರ್ಸಸ್ ಬರುತ್ತೆ ಅದಕ್ಕೆ ಜಾಯಿನ್ ಆಗ್ತೀರಾ ಅಂತ ಹೇಳಿದ್ರೆ ನೀವು ಈ KEA ವೆಬ್ಸೈಟ್ ಮುಖಾಂತರನೇ ಹೋಗಬೇಕು. ಸೊ 5 to 6 ಮಂತ್ಸು ಇದೇ ಒಂದು ವೆಬ್ಸೈಟು ನೀವು ಕೆಲಸ ಮಾಡಬೇಕಾಗುತ್ತೆ. ಸೊ ಈ ಒಂದು ವೆಬ್ಸೈಟಲ್ಲಿ ಈ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇತ್ತೀಚಿನ ಪ್ರಕಟಣೆಗಳು ಅಂತ ಇರುತ್ತಲ್ಲ, ಇಲ್ಲಿ KCT 2026 ಅಡ್ಮಿಷನ್ ಡೌನ್ಲೋಡ್ ಟಿಕೆಟ್ ಅಂತ ಬರುತ್ತೆ. ಅಕಸ್ಮಾತು ಬೇರೆ ಏನಾದರೂ ನೇಮ್ ಚೇಂಜ್ ಮಾಡಿದ್ರು ಒಟ್ನಲ್ಲಿ ಅಡ್ಮಿಟ್ ಟಿಕೆಟ್ ಅಥವಾ ಅಡ್ಮಿಷನ್ ಟಿಕೆಟ್ ಈ ರೀತಿ ಏನಾದರೂ ಮೆನ್ಷನ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ CET ನಂಬರು ಜೊತೆಗೆ ನಿಮ್ಮ ಪಾಸ್ವರ್ಡು ಜೊತೆಗೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅಷ್ಟನ್ನು ಎಂಟ್ರಿ ಮಾಡಿದ್ರೆ ನಿಮ್ಮ ಆಲ್ ಟಿಕೆಟ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದು ತುಂಬ ಇಂಪಾರ್ಟೆಂಟು. ಇದಾದಮೇಲೆ ಇದನ್ನು ಕಲರ್ ಪ್ರಿಂಟ್ಔಟ್ ತೊಗೊಂಡು ನಿಮ್ಮ ಎಕ್ಸಾಮ್ಗೆ ಹೋಗ್ತಿರಲ್ಲ, ಸೊ ಆ ಒಂದು ಎಕ್ಸಾಮ್ಗೆ ಹೋಗ್ಬೇಕಾಗುತ್ತೆ. ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.